ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಲ್ಲಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದಿದ್ದು ಇದೆ. ಮೋಕ್ಷ ಅಧಿಕಾರದ 2ನೇ ಮಂಗಲ ಕಲಶಿದೆ. ಪ್ರಜ್ಞಾಚೇತೇಶಿತೇಯಂ ಕಥಮಪಿ ಪುನಃ ಪಾತಿತಾಂ ಸಾವಧಾನೈ ಸೂಕ್ಷ್ಮೇತಂ ಸಂಧಿಬಂಧೇ ನಿವದತಿರವಸಾತ್ ಆತ್ಮಕರ್ಮೋಭಯಶ್ಚ ಆತ್ಮಾನಂ ಮಗ್ನಮಂತಃ ಸ್ಥಿರವಿಶದಲಸತ್ ಧಾಮಿ ಚೈತನ್ಯಪೂರೇ ಬಂಧಂ ಚಾಜ್ಞಾನಭಾವೇ ನಿಯಮಿತಮಮಿತ ಕುರ್ವತಿ ಭಿನ್ನ ಭಿನ್ನೋ. ಈಗ ಮೋಕ್ಷದ ಕಾರಣವು ಹೇಗಿದೆ ಹಾಗೆ ಹೇಳುತ್ತಾರೆ. ಇಯಂ ಪ್ರಜ್ಞಾಕ್ಷೇತ್ರೆ ಆತ್ಮ ಕರ್ಮೋಭಯಶ್ಚ ಅಂತಹ ಸಂಧಿಬಂಧೆ ನಿಬದ್ಧತಿ. ವಸ್ತು ಸ್ವರೂಪದಿಂದ ಪ್ರಕಟವಿರುವ ಯಾವ ಆತ್ಮನ ಶುದ್ಧ ಸ್ವರೂಪವನ್ನು ಅನುಭವಿಸುವಲ್ಲಿ ಸಮರ್ಥತೆಯಿಂದ ಪರಿಣಮಿಸಿರುವ ಜೀವದ ಜ್ಞಾನಗುಣವು ಅದುವೇ ಚೇಣವಿದೆ. ಭಾವಾರ್ಥವು ಹೀಗಿದೆ: ಸಾಮಾನ್ಯವಾಗಿ ಯಾವುದೇ ವಸ್ತುವನ್ನು ಛೇದಿಸಿ ಇಬ್ಬಾಗ ಮಾಡಲಾಗುತ್ತದೆಯೋ ಅದು ಚೇಣದ ಮೂಲಕವೇ ಮಾಡಲಾಗುತ್ತದೆ. ಇಲ್ಲಿಯೂ ಕೂಡ ಜೀವ ಕರ್ಮಗಳನ್ನು ಛೇದಿಸಿ 2 ಮಾಡುವುದಿದೆ. ಅವುಗಳನ್ನು 2 ರೂಪವಾಗಿ ಛೇದಿಸುವ ಸಲುವಾಗಿ ಸ್ವರೂಪ ಅನುಭವ ಸಮರ್ಥವಾದ ಜ್ಞಾನ ರೂಪದ ಚೇಣವಿದೆ. ಮತ್ತೆ ಬೇರೆಯಂತೂ ಯಾವ ಕಾರಣವೂ ಹಿಂದೆ ಇರಲಿಲ್ಲ, ಮುಂದೆ ಇರುವುದಿಲ್ಲ. ಇಂಥ ಪ್ರಜ್ಞಾಚೇಣವು ಯಾವ ಪ್ರಕಾರ ಛೇದ ಮಾಡಿ 2 ಭಾಗ ಮಾಡುತ್ತದೆ ಅದನ್ನು ಹೇಳುತ್ತಾರೆ. ಯಾವ ಜ್ಞಾನ ರೂಪದ ಚೇಣ ಇದೆ ಅದು ಒಂದೇ ಸ್ವರೂಪದ ಅನುಭವ ಮಾಡುವಲ್ಲಿ ಸಮರ್ಥ ಇದೆ. ಸ್ವರೂಪದ ಅನುಭವ ಒಂದೇ ಕರ್ಮಗಳ ನಾಶದಲ್ಲಿ ಯೋಗ್ಯವಾದಂಥ ಕಾರ್ಯವಿದೆ, ಉಪಯುಕ್ತವಾದಂಥ ಕಾರ್ಯವಿದೆ. ಕರ್ಮಗಳ ನಾಶ ಆಗಲಿಲ್ಲ ಅಂತಂದ್ರೆ ಜೀವನಿಗೆ ಸಂಸಾರದಿಂದ ಬಿಡುಗಡೆ ಸಂಭವವೇ ಇಲ್ಲ. ಹೀಗೇ ಇದೆ. ಕರ್ಮದ ಕಾರಣದಿಂದ ಸಂಸಾರ ಇದೆ. ಆ ಸಂಸಾರದೊಳಗೆ ಜೀವ ನಿರಂತರ ದುಃಖದ ಅನುಭವ ಮಾಡ್ತಾ ಇದ್ದಾನೆ. ಆ ದುಃಖ ರೂಪದ ಸಂಸಾರದಿಂದ ಜೀವದ ಬಿಡುಗಡೆ ಆಗಬೇಕಾದ್ರೆ ಒಂದೇ ಒಂದು ಉಪಾಯ ಇದೆ: ಶುದ್ಧ ಸ್ವರೂಪದ ಅನುಭವ. ಆ ಶುದ್ಧ ಸ್ವರೂಪದ ಅನುಭವ ತಾನಾಗಿನ ವಸ್ತು ರೂಪದಿಂದ ಪ್ರಕಟವಿರುವಂಥ ಈ ಸಮನಸ್ಕವೆಂಬ ಜ್ಞಾನದ ವಿಕಾಸ ಏನಿದೆ ಅದರಿಂದ ಮಾತ್ರ ಸಾಧ್ಯ ಇದೆ. ಶುದ್ಧ ಸ್ವರೂಪದ ಅನುಭವ ಮಾಡುವ ಸಲುವಾಗಿ ಇದಕ್ಕಿಂತ ಒಂದು ಅಂಶ ಕೂಡ ಕೆಳಗಿಂದ ಯಾವ ಜ್ಞಾನ ಇದೆಯೋ ಆ ಜ್ಞಾನ ಆ ಕಾರ್ಯದಲ್ಲಿ ಸಮರ್ಥ ಇಲ್ಲ. ಬೇರೆ ಯಾವ ಉಪಾಯ ಇಲ್ಲ ನೋಡ್ರಿ. ಈ ಒಂದು ಜ್ಞಾನನ ಯಾವ ಜ್ಞಾನ, ಸಮನಸ್ಕ ರೂಪದ ಯಾವ ಜ್ಞಾನ ಇದೆ. ಎಷ್ಟೊಂದು ವಿಷಯ ಇದ್ದಾವೆ. ಸಮನಸ್ಕ ರೂಪದ ಯಾವ ಜ್ಞಾನ ಇದೆ ಅದು ಒಂದೇ ಕರ್ಮ ಮತ್ತು ಜೀವವನ್ನು ಭೇದಿಸುವಲ್ಲಿ ಛೇದಿಸುವಲ್ಲಿ ಸಮರ್ಥ ಇದೆ. ಮತ್ತು ಅದು ವಸ್ತು ಸ್ವರೂಪದಿಂದನ ಪ್ರಾಪ್ತಿ ಇದೆ ಅಥವಾ ಆಗ್ತಿದೆ. ಏನ ಅಂಥ ಜ್ಞಾನ.
ಜೀವ ಮತ್ತು ಕರ್ಮ ಎರಡನ್ನು ಎರಡು ಮಾಡುವಂಥ ಸಾಮರ್ಥ್ಯ ರೂಪದ ಯಾವ ಜ್ಞಾನ ಇದೆಯೋ ಆ ಜ್ಞಾನ ಏನು ಮಾಡಿದರನೂ ಪ್ರಾಪ್ತ ಆಗುವುದಿಲ್ಲ, ಅದು ವಸ್ತು ಸ್ವರೂಪದಿಂದನೇ ಪ್ರಾಪ್ತ ಆಗ್ತದೆ. ಈ ಮನುಷ್ಯ ಭಾವವನ್ನು ಪ್ರಾಪ್ತ ಮಾಡಿಕೊಂಡಿರುವಂಥ ಭವ್ಯ ಜೀವನಿಗೆ ಇದೊಂದು ಅತ್ಯಂತ ಅಮೂಲ್ಯವಾದಂಥ ಅಪೂರ್ವವಾದಂಥ ಅವಸರ ಇದೆ. ನಿರರ್ಥಕವಾದಂಥ ಕಾರ್ಯಗಳಲ್ಲಿ ಹಿಂದೆ ಎಷ್ಟು ಬಾರಿ ಇದು ಖರ್ಚಾಗಿ ಹೋಗಿದೆಯೋ ಅದರ ಗಣನೆ ಈಗ ಮಾಡುವ ಅವಶ್ಯಕತೆ ಇಲ್ಲ. ಈಗ ಒಂದೇ ಒಂದು ಇದೆ, ಅನಂತ ಕಾಲದಲ್ಲಿ ಎಂದಾದರೂ ಒಮ್ಮೆ ಸಿಕ್ಕುವಂಥ ಈ ಜ್ಞಾನ ನಮಗೆ ವಸ್ತು ಸ್ವರೂಪದಿಂದನ ಈಗ ಸಿಕ್ಕದ್ದ ಇದೆ. ಈ ಒಂದು ಜ್ಞಾನದೊಳಗನ ಆ ಸಾಮರ್ಥ್ಯ ಇದೆ. ಯಾವ ಸಾಮರ್ಥ್ಯ? ಜೀವ ಮತ್ತು ಕರ್ಮಗಳನ್ನು ಇಬ್ಬಾಗ ಮಾಡುವಂಥ ಸಾಮರ್ಥ್ಯ. ಮತ್ತು ಆ ಸಾಮರ್ಥ್ಯದಿಂದ ಜ್ಞಾನ ಯಾವಾಗ ಕರ್ಮದಿಂದ ಭಿನ್ನ ಇರುವಂಥ ಶುದ್ಧ ಸ್ವರೂಪದ ಅನುಭವ ಮಾಡ್ತಿದೆ, ಆವಾಗ ಮೋಕ್ಷದ ಮಾರ್ಗ ಮತ್ತು ಮೋಕ್ಷ ಲಭಿಸ್ತಿದೆ. ಈ ಚೈನೀಸ್ ವಿಷಯದಿಂದ ಅಂದರೆ ಚಿನ್ನ ಮಾಡೋದು, ಭೇದ ಮಾಡೋದು ಆ್ಯಕ್ಚುಲಿ ಭೇದ ಮಾಡೋದು ಅಂದರೆ ಮನಸ್ಸಿನ ಅಂತರಂಗದಲ್ಲಿ ಏನು ನಡೆದಿರ್ತೈತೆ ಅನ್ನೋದು. ಭೇದ ಮಾಡೋದಂತಂದ್ರೆ ಅಂತರಂಗದಲ್ಲಿ ಏನಂತಂದ್ರೆ ಎರಡರ ಲಕ್ಷಣ ತಿಳ್ಕೊಂಡ ಅವು ಎರಡು ಭಿನ್ನನ ಅದಾವು ಅಂಥೇಳಿ ಅದು ಯಾವುದು ತಾನಿದ್ದೇನೋ ಯಾವುದು ತನ್ನಿಂದ ಭಿನ್ನ ಇದೆಯೋ ಅವು ಎರಡರದ್ದು ನಿರ್ಣಯ ಮಾಡಿ ತನ್ನಿಂದ ಭಿನ್ನ ವಸ್ತುತಃ ಯಾವುದು ಇದೆಯೋ ಅದರಿಂದ ತಾನು ಭಿನ್ನಾಗಿ ತನ್ನ ನಿಜ ಸ್ವರೂಪದ ಅನುಭವ ಮಾಡುವುದು. ಇದು ಒಮ್ಮಿಂದೊಮ್ಮೆ ಹೀಗೆ ದೃಷ್ಟಿ ಹಾಕಿದ ಕೂಡಲೇ ಆಗುವಂಥ ಕೆಲಸ ಅಲ್ಲ, ತಿಳಿದು ಬರುವಂಥ ವಿಷಯ ಅಲ್ಲ. ಆದರೆ ಈ ಒಂದು ಜ್ಞಾನ ಏನಿದೆ, ಈ ಜ್ಞಾನದ ಉಪಲಬ್ಧಿ ಆಗಿರುವಳ್ಳದೊಳಗನ ಅದು ತಿಳಿದು ಬರುವ ಅಥವಾ ಆ ಕಾರ್ಯ ಆಗುವ ಸಾಧ್ಯತೆ. ಬಹಳ ಮಹತ್ವಪೂರ್ಣವಾದಂಥ ಒಂದು ಘಟ್ಟ ಇದೆ ನಮ್ಮ ಜೀವನದೊಳಗೆ. ಅದರದ ಪ್ರಜ್ಞೆಯನ್ನು ತಂದು ಕೊಡ್ತಾ ಇದ್ದಾರೆ. ಅದರದ ವಿಶ್ವಾಸ ಮಾಡೋದ, ಅದನ್ನು ಅಂತರ್ಮುಖ ಜ್ಞಾನದ ಮೂಲಕ ಕಂಡುಕೊಳ್ಳುವುದ ಮತ್ತು ಪ್ರತ್ಯಕ್ಷ ಅದರದ ಅನುಭವ ಮಾಡೋದ. ಈ ಕಾರ್ಯ ಈ ಜೀವನ ಮಾಡಬೇಕು. ಕರ್ಮದ ಕಾರ್ಯ ಏನೂ ಇಲ್ಲ, ದೇವಶಾಸ್ತ್ರ ಗುರುಗಳದ್ದು ಕಾರ್ಯ ಏನೂ ಇಲ್ಲ, ದೇಹಾದಿಗಳದ್ದು ಕಾರ್ಯ ಏನೂ ಇಲ್ಲ. ಅರೂಪಿ ಜೀವನಿಗೆ ಅರೂಪಿ ಅತೀಂದ್ರಿಯ ಸುಖದ ಅನುಭವ ಆಗೋದ. ಇದು ಒಂದೇ ದುಃಖದಿಂದ ಬಿಡುಗಡೆ, ದುಃಖದ ಮಾರ್ಗದಿಂದ ಬಿಡುಗಡೆ ಹೊಂದುವಂಥ ಉಪಾಯ ಇದೆ. ಯಾವ ಮಾತನ್ನ ಸದಾ ಸುಖದಾಸ್ಜಿ ರತ್ನಕರಂಡ ಶ್ರಾವಕಾಚಾರದ ಮೇಲೆ ಯಾವ ಪ್ರಥಮ ಶ್ಲೋಕದ ವ್ಯಾಖ್ಯಾ ಬರೆಯುವ ವೇಳೆದೊಳಗ ಹೇಳಿದರು, ಧರ್ಮ ಪೇಟೆಯಲ್ಲಿ ಸಿಗುವಂಥ ವಸ್ತು ಅಲ್ಲ. ಯಾವುದಾದರೂ ಕಷ್ಟಪ್ರದವಾದಂಥ ತಪಸ್ಸಾದಿಗಳಿಂದ ಅದನ್ನು ಪಡ್ಕೊಳ್ಳಿಕ್ಕೆ ಬರುವುದಿಲ್ಲ. ಯಾರ್ದಾದರೂ ಸೇವೆ ಮೊದಲಾದವುಗಳನ್ನು ಮಾಡಿ ಅವರನ್ನು ಪ್ರಸನ್ನಪಡಿಸಿ ಅದನ್ನು ಪಡ್ಕೊಳ್ಳಿಕ್ಕೆ ಬರುವುದಿಲ್ಲ. ಇವೆಲ್ಲ ಏನು ಮಾತು ಹೇಳಿದ್ರು, ಈ ಎಲ್ಲ ಮಾತುಗಳದ್ದ ಇಲ್ಲಿ
ನಿಜವಾಗಿನ ಸತ್ಯತೆ ಸಿದ್ಧ ಆಗ್ತಿದೆ. ಮೂರು ಮಾತರೆ ಇಲ್ಲಿ ಮುಖ್ಯ ರೂಪದಿಂದ ಅದಾವು. ಏನ ಇದು ವಸ್ತು ಸ್ವರೂಪದಿಂದನೇ ಸಿಗೋ ಸಾಧ್ಯ ಇದೆ, ಅನ್ಯ ಯಾವುದರಿಂದನೂ ಸಿಗುವುದಿಲ್ಲ. ಏನ ಶುದ್ಧ ಸ್ವರೂಪದ ಅನುಭವ ಮಾಡುವುದರಲ್ಲಿ ಸಮರ್ಥತೆಯಿಂದ ಪರಿಣಮಿಸ್ತಾ ಇರುವಂತಹ ಜ್ಞಾನ. ಇದು ಪಡ್ಕೊಳ್ಳಿಕ್ಕೆ ಬರುವುದಿಲ್ಲ. ವಸ್ತು ಸ್ವರೂಪದಿಂದನ ಸಿಕ್ಕದ್ದು ಇದೆ. ಹಾಗಾದ್ರೆ ನಮ್ದು ಕೆಲಸ ಇಲ್ಲಿ ಎಷ್ಟಾಯ್ತ್ರೆ? ಮೂರು ಮಾತಿನೊಳಗ ಒಂದು ಮೂರಾಂಶರೇ ಆಯ್ತಲ್ಲ, ಹೌದೇನಿಲ್ಲ? ಒಂದು ಮೂರಾಂಶರೇ ಆಯ್ತು ಕೆಲಸ. ಇನ್ನು ಎರಡು ಮೂರಾಂಶ ಏನಿದೆ ಅಂತಂದ್ರೆ ಅದ ಪ್ರಾಪ್ತಂತೂ ಇದೆ ವಸ್ತು ಸ್ವರೂಪದಿಂದನ ಸಾಮರ್ಥ್ಯ. ಅದರ ಪ್ರತ್ಯಕ್ಷ ಅದರಿಂದ ಕಾರ್ಯ ಮಾಡೋದು ಮಾತ್ರ ತನ್ನದೇ ಕರ್ತವ್ಯ ಇದೆ. ಇಲ್ಲಿ ಪೂರ್ಣ ರೂಪದಿಂದ ಏನಿದೆಪ್ಪ ಅಂತಂದ್ರೆ ಸ್ವಾಧೀನತೆ ಇದೆ. ತಿಳಿತೇನ್ರಿ? ಕಾರ್ಯ ಒಂದು ಮೂರಾಂಶ ತಾನೇ ಆದದ್ದು ಇದೆ. ಇನ್ನು ಎರಡು ಮೂರಾಂಶದೊಳಗ ಒಂದು ಇದೆ ತಾನೇ ಸಂಪೂರ್ಣ ರೂಪದಿಂದ ಸ್ವಾಧೀನತೆ ಇದೆ, ಅಂಶ ಮಾತ್ರ ಕೂಡ ಪರಾಧೀನತೆ ಇಲ್ಲ. ಯಾವುದರೊಳಗ? ಲಕ್ಷಣ ಭೇದದಿಂದ ಎರಡು ವಸ್ತುವನ್ನ ಎರಡಂಥೇಳಿ ನಿರಂತರದ ಅಭ್ಯಾಸದ ಬಲದಿಂದ ತಿಳ್ಕೊಳ್ಳೋದು. ಎರಡು ಯಾವ ವಸ್ತು? ಒಂದು ಜ್ಞಾನ 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 ಪ್ರಗಟ, ಇನ್ನೊಂದ ಕರ್ಮ. ಅಮೃತ ಚಂದ್ರಾಚಾರ್ಯರ ಸಾನ್ನಿಧ್ಯದೊಳಗೆ ಬಂದಿರುವಂಥ ನಮಗ ಪುರುಷಾರ್ಥ ಸಿದ್ಧಿ ಉಪಾಯ ಕೂಡ ಅವರದೇ ಕೃತಿ ಇದ್ದ ಕಾರಣ ಇವು ನಮಗೆ ಎರಡೂ ಒಂದಕ್ಕೊಂದು ಪೂರಕವಾಗಿ ನಮ್ಮ ಜೀವನದೊಳಗ ನಮ್ಮ ಕರ್ತವ್ಯ ಸಾಧನೆಗೆ ಉಪಯೋಗ ಆಗ್ತವೆ. ಆದರೆ ನಾವು ಮಾಡಿಕೊಳ್ಬೇಕು. ಅಲ್ಲಿ ನಿನ್ನೆ ವಿಷಯ ಭೋಗೋಪಭೋಗದ ಮಾತಿತ್ತಲ್ಲ, ಏನು ನಿಷ್ಕರ್ಷ ಏನು ತೆಗೆದಿತ್ತು ಕೊನೆಗೆ? ಯಾವ ವ್ರತರೂಪದ ಪರಿಣಾಮ ಇದೆ ಹೇಳಿತ್ತಲ್ಲ ದೃಷ್ಟಾಂತ. 8 ವರ್ಷ ಪೂರ್ಣ ಆಗ್ತಾ ಇದ್ದ ಹಾಗೆ ಅಂತರ್ಬಾಹ್ಯ ನಿರ್ಗ್ರಂಥ ರೂಪ ಧಾರಣ ಮಾಡಿದ. 28 ಮೂಲಗುಣ ಪಂಚಮಹಾವ್ರತಗಳನ್ನ 1 ಕೋಟಿ ಪೂರ್ವ ವರ್ಷಗಳವರೆಗೆ ನಿರತಿಚಾರ ನಿರ್ದೋಷ ರೂಪದಿಂದ ಪರಿಪಾಲನೆ ಮಾಡಿದ. ಆದರೆ ಏನಾಗಲಿಲ್ಲ. ಅವನಿಗೆ ಆ ಅವಸ್ಥಾ ವಿಶೇಷದಿಂದ ಯಾವ ಮುಖ್ಯ ಮಾತಿನ ಪ್ರಾಪ್ತಿ ಆಗಬೇಕಾಗಿತ್ತು ಅದು ಆಗಲಿಲ್ಲ. ಯಾಕಾಗಲಿಲ್ಲ? ಅವನಲ್ಲಿ ಭೋಗೋಪಭೋಗ ಇರಲೇ ಇಲ್ಲಲ್ಲ. ಇತ್ತು ಪ್ರಭು. ಆಹಾರದ ರುಚಿ ಇಲ್ಲ, ವಸ್ತ್ರಾದಿಗಳ ರುಚಿ ಇಲ್ಲ, ಸ್ಪರ್ಶನೇಂದ್ರಿಯಕ್ಕೆ ಸಂಬಂಧಿಸಿದ ಭೋಗದ ಭಾವ ತಲೆ ಎತ್ತೋದೇ ಇಲ್ಲ. ಆದ್ರೆ ಆ ಜಿನಪ್ರಣೀತ ಯಾವ ಧರ್ಮಾಚರಣೆ ಇದೆಯಲ್ಲ, ಆ ಧರ್ಮಾಚರಣೆಯೊಳಗ ಸುಖದ ಭೋಗ ಭೋಗಿಸ್ತಾ ಇದ್ದಾನೆ. ತ್ಯಾಗದ ಭೋಗ ಭೋಗಿಸ್ತಾ ಇದ್ದಾನೆ. ತ್ಯಾಗ ಭಾವದ
ಸ್ಥೂಲವೇ ಇರುವಂಥ ಅಶುಭ ಕ್ರಿಯೆಗಳನ್ನು ಬಿಟ್ಟು, ಸ್ಥೂಲವೇ ಇರುವಂಥ ಅಶುಭ ಕ್ರಿಯೆಗಳನ್ನು ಬಿಟ್ಟು, ಕ್ರಿಯೆ ಅಂದರೆ ದೈಹಿಕ ಅಲ್ಲ, ಪಾರಿಣಾಮಿಕ. ಸ್ಥೂಲವಿರುವಂಥ ಅಶುಭ ಕ್ರಿಯೆಗಳ ಅಶುಭ ಪ್ರವೃತ್ತಿಯ ತ್ಯಾಗ ಮಾಡಿ, ಸ್ಥೂಲವೇ ಇರುವಂಥ ಶುಭ ಪ್ರವೃತ್ತಿಯೊಳಗ ಯಾರು ಬಂದು ಬಿಟ್ಟರೋ ಅವರ ಜೀವನದೊಳಗೆ ಯಾವ ಬದಲಾವಣೆಯೂ ಆಗಿಲ್ಲ. ಸಮಯ ಸಾರದ ಪುಣ್ಯ ಪಾಪ ಅಧಿಕಾರದನ್ನ ಮಾತಿದರೀಗ. ಈಗ ಸ್ಥೂಲ ಇರುವಂಥ ಅಶುಭ ಪ್ರವೃತ್ತಿಯನ್ನು ಬಿಟ್ಟುಕೊಟ್ಟ, ಸ್ಥೂಲವೇ ಇರುವಂಥ ಶುಭ ಪ್ರವೃತ್ತಿಯೊಳಗೆ ಯಾರು ಬಂದರೂ ಅವರ ಜೀವನದೊಳಗೆ ಯಾವ ಲಾಭನೂ ಆಗುತ್ತೆ. ನಿನ್ನ ವಿಷಯಕ್ಕನ ಒಂದು ಪ್ರಶ್ನೆ ಬಂದಿತ್ತು, ಎಲ್ಲಕ್ಕನ ಅನುಸರಿಸ್ತದೆ. ಈ ಆರಂಭ ಕ್ರಿಯ ಇರ್ತೈತಿ ಶ್ರಾವಕನಿಗೆ ಆರಂಭ ಕ್ರಿಯೆ ಆರಂಭ ಎಲ್ಲಾನು ದೋಷ ಬರ್ತೈತಿ ಅಥವಾ ಹಿಂಸೆ ಸಲುವಾಗಿ ಅವನು ಹೊರಗಡೆ ಸ್ವಲ್ಪ ಹೋಗ್ತಾನೆ. ಮೂಲತಃ ಹಿಂಸೆ ಸಲುವಾಗಿ ಯಾವುದೂ ಜೀವಕ್ಕೆ ಸಂಕಲ್ಪ ಇರಬಾರ್ದು ಅನ್ನುವಂಥದ್ದೊಂದು ವಾಣಿ ಅಥವಾ ಸಂಕಲ್ಪ ಅವನಲ್ಲಿ ಯಾವುದೂ ಇರುವುದಿಲ್ಲ. ಆರಂಭ ಕ್ರಿಯೆ ಮಾಡಿ ಆದರೂ ನಾವು ಹಿಂಸೆ ತಲುಪ್ತೈತಿ ಅನ್ನುವಂಥದ್ದು ನೋಡ್ರಿ. ಸಂಕಲ್ಪ ಜೀವ ಹಿಂಸಿದ್ದು ಇಲ್ಲ, ಆದ್ರೆ ಸಂಕಲ್ಪ ಇಲ್ಲದ ಆರಂಭ ಆಗುವುದನ್ನ ಇಲ್ಲ. ಯಾಕೆ ಸಾಧ್ಯ ಇದೆ ಹೇಳ್ರಿ? ನಿಮಗೆ ಏನಿಲ್ಲ ಅಂದರೆ ಒಂದು ಗುರಿ ಇಲ್ಲದ ಮನೆಯಿಂದ ಹೊರಗೆ ಬರುವ ಆರಂಭ ಕ್ರಿಯೆ ಆಗೋದನ್ನ ಇಲ್ಲ. ಯಾಕೆ ಸಾಧ್ಯ? ಏನಿಲ್ಲ ಅಂದರೆ ಗುರಿ ಇಲ್ಲದ ನೀವು ಗ್ರಂಥವನ್ನು ಮುಚ್ಚಿಟ್ಟು ಅಡುಗೆ ಮನೆಗೆ ಹೋಗೋ ಕಾರಣ ಏನಿದೆ? ಏನೋ ನೀರು ಕುಡಿಬೇಕಾಗಿತ್ತು ಅಥವಾ ಏನೋ ಹೇಳಬೇಕಾಗಿತ್ತು. ಆ ಗಮನಕ್ಕೆ, ಗಮನ ರೂಪದ ಆರಂಭಕ್ಕೆ ಸಂಕಲ್ಪ ಅಥವಾ ಗುರಿ ಇದೇನ? ಇಲ್ಲದಿದ್ರೆ ಸಾಧ್ಯ. ನೋಡ್ರಿ, ಉದ್ಯಮ ಏನಿದೆ, ಈ 5 ಪ್ರಕಾರದ ಹಿಂಸೆಯೊಳಗ ಉದ್ಯೋಗ ಹಿಂಸೆ ಒಂದು ಸ್ವತಂತ್ರ ಇದೆ, ಆರಂಭ ಹಿಂಸೆ ಸ್ವತಂತ್ರ ಇದೆ. ಇದರ ಬಗ್ಗೆ ಚರ್ಚೆ ಆಗದಿತ್ತು. ಶ್ರಾವಕನ ಜೀವನದೊಳಗ ಸಂಕಲ್ಪ ಹಿಂಸೆ ಅಂತೂ ಇರೋದನೇ ಇಲ್ಲ. ಸಾಯಿಸ್ಬೇಕು ಈ ಜೀವವನ್ನು ಅನ್ನುವ ಭಾವಂತೂ ಇರೋದನೇ ಇಲ್ಲ. ಸಂಕಲ್ಪ ಹಿಂಸೆ ಅರ್ಥಾತ್ ಜೀವವನ್ನ, ತ್ರಸ ಜೀವವನ್ನರೇ ಸಾಯಿಸುವಂಥ ಉದ್ದೇಶದಿಂದ ಅವನು ಕ್ರಿಯೆ ಮಾಡುವುದಿಲ್ಲ. ಸಂಕಲ್ಪ ಹಿಂಸೆ ಅಂತೂ ಅವನ ಜೀವನದೊಳಗೆ ಇಲ್ಲವೇ ಇಲ್ಲ. ವಿರೋಧಿ ಹಿಂಸೆ ಯಾವಾಗಲೇ ಒಮ್ಮೆ ಸಂಭವಿಸ್ತಿದೆ. ಆದರೆ ಆ ಸ್ಥಾನ ಹೀಗಿದೆಯಲ್ಲ, ಗೃಹಸ್ಥಾವಸ್ಥೆ. ವಿರೋಧಿ ಹಿಂಸೆ ಸಂಭವಿಸದಿದ್ರೂ ಕೂಡ ಅದರ ಸಂಭಾವನೆಯಿಂದ ಕೂಡಿಟ್ಟಿದೆ. ಉದ್ಯೋಗ ಹಿಂಸೆ ಹೆಚ್ಚು ಕಡಿಮೆ ತನಗೆ ಎಷ್ಟು ಅವಶ್ಯಕ ಇದೆಯೋ ಅಷ್ಟಂತೂ ಉದ್ಯೋಗ ಹಿಂಸೆ ಸಂಭವಿಸ್ತಿದೆ. ಅದು ಯಾವಾಗಲೂ ಒಮ್ಮೆ ಅಲ್ಲ. ಇನ್ನು ಆರಂಭ ಹಿಂಸೆ ನಿರಂತರ ಇದೆ. ಆರಂಭ ಹಿಂಸೆ ಅಂತಂದ್ರೆ ಏನ? ಅರೆ, ದೇಹಕ್ಕೆ ಸಂಬಂಧಿಸಿದ ಹಾಗೆ ಆವಾಸದ ಕುರಿತು, ಆಜೀವಿಕೆಯ ಕುರಿತು, ಪರಿವಾರದ ಕುರಿತು, ನನ್ನದೆನ್ನುವ, ನನಗೆ ಇದನ್ನು ಮಾಡೋದ ಅನಿವಾರ್ಯ ಅವಶ್ಯಕತೆ ಇದೆ ಎನ್ನುವ ಭಾವ ಪ್ರಕಟ ರೂಪದಿಂದ ಕಾರ್ಯ ಮಾಡದಿದ್ರೂ ಅಭಿಪ್ರಾಯದೊಳಗೆ ಅಖಂಡ ಇದೆ. ಅದನ್ನು ಆರಂಭ ಹಿಂಸೆ ಅಂತಾರೆ. ಮತ್ತು ಮುನಿಯಾಗುವ ಸಲುವಾಗಿ ಅಥವಾ ಪರಿಪೂರ್ಣ ಅಹಿಂಸಾ ಧರ್ಮದ ಪಾಲನೆ ಆಗುವ ಸಲುವಾಗಿ ಮೂಲತಃ ಅದನ್ನು ಬಿಡೋದು ಅವಶ್ಯಕ. ನಿರಾರಂಭ ಪರಿ
ಒಂದು ಆರಂಭ, ಒಂದು ಪರಿಗ್ರಹ. ಪ್ರವಚನ ಸಾರದೊಳಗೆ ಹೇಳಿದ್ರು ಪರಿಗ್ರಹದ ಬಗ್ಗೆ. ಮುನಿಗೆ ದೇಹವೇ ಪರಿಗ್ರಹ ಇರುವ ವೇಳೆದೊಳಗ ಅನ್ಯ ಪರಿಗ್ರಹ ಹೇಗಿರೋ ಸಾಧ್ಯ ಇದೆ? ಬಹಳ ಹುಚ್ಚು ಕೊಟ್ಟಿದ್ದು ಮಾತ್ರ ಅದ. ಮುನಿಗೆ ದೇಹವೇ ಪರಿಗ್ರಹ ಇರುವ ವೇಳೆದೊಳಗ ಪರಿಗ್ರಹ ಅಂತಂದ್ರ ಬಿಡ್ಲಿಕ್ಕೆನೆ ಬರುವುದಿಲ್ಲ. ಮತ್ತು ಯಾವುದು ಬಿಡ್ಲಿಕ್ಕೆ ಬರ್ತಿದೆ ಅದನ್ನು ಹೇಗೆ ಇಟ್ಕೊಳ್ಳೋ ಸಾಧ್ಯ ಇದೆ? ಯಾವುದರದ ಅವರಿಗೆ ಸರ್ವಥಾ ಭಾವಿಲ್ಲ, ಸರ್ವಥಾ ಅವಶ್ಯಕತೆ ಇಲ್ಲ, ತಾನೆನ್ನೋದು ಸ್ವಲ್ಪ ಕೂಡ ಇಲ್ಲ. ಅಂತಹ ದೇಹ ಅದನ್ನು ಬಿಡ್ಲಿಕ್ಕೆ ಬರೋದಿಲ್ಲ ಅಂಥೇಳಿ ಇದೆ. ಇಂಥದ್ರೊಳಗ ಯಾವುದು ಬಿಡ್ಲಿಕ್ಕೆ ಬರ್ತಿದೆ ಅದು ಹೇಗೆ ಸಾಧ್ಯ ಇದೆ? ಇದು ತಾತ್ಪರ್ಯ ಇದೆ ರೀ ಪ್ರಗಟಲ್ಲಿ. ಏನ ಮಯೂರಿ ಏನು ಯಾವುದು ಬಿಡ್ಲಿಕ್ಕೆ ಬರುವುದಿಲ್ಲ ಅದರ ಕುರಿತಾಗಿ ಅಂಶ ಮಾತ್ರ ಕೂಡ ತನ್ನ ಲಾಭ ಸುಖ ಬುದ್ಧಿ ಅಂಶ ಮಾತ್ರ ಕೂಡ ಇಲ್ಲ. ಅಂಥದ್ರೊಳಗ ಯಾವುದು ಬಿಡ್ಲಿಕ್ಕೆ ಬರ್ತಿದೆ ಅದನ್ನು ಹೇಗೆ ಇಟ್ಕೊಳ್ಳೋ ಸಾಧ್ಯ ಇದೆ ರೀ? ಅವರ ಭಾವ ತಿಳಿಬೇಕ್ರೆ ನಮಗ, ಅವರ ಅಂತರಂಗದ ಭಾವ ಯಾವ ದೇಹಕ್ಕೆ ಸಂಬಂಧಿಸಿದ ಹಾಗೆಯ, ಯಾವ ದೇಹಕ್ಕೆ ಸಂಬಂಧಿಸಿದ ಹಾಗೆ ಸ್ವಲ್ಪ ಕೂಡ ಭಾವ ಅವರಲ್ಲಿ ನನ್ನದನ್ನೋದಲ್ಲ, ನನಗೂ ಉಪಯೋಗಿ ಇದೆ ಅನ್ನೋದಿಲ್ಲ. ಸುಧಾತಾಯಿ ನನಗೆ ಕರ್ಮ ನಿರ್ಜರಿಗೆ ದೇಹ ಮಾಧ್ಯಮ ಖಲು ಧರ್ಮ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಇಲ್ಲ. ಸ್ವಲ್ಪ ಕೂಡ ಇದು ನನ್ನ ತಪಸ್ಸಿಗೆ, ನನ್ನ ಕರ್ಮ ನಿರ್ಜರಿಗೆ, ಅರೆ ಇದು ಇಲ್ಲದೆ ಹೋದರೆ ನನಗೆ ಮೋಕ್ಷದ ಪ್ರಾಪ್ತಿ ಆಗೋದಿಲ್ಲ. ಇಂಥ ಭಾವ, ಮಲಿನ ಭಾವ, ವಿಪರೀತ ಭಾವ ಅವರ ಅಂತರಂಗದೊಳಗ ಇಲ್ಲವೇ ಇಲ್ಲ. ಅಂಥದ್ರೊಳಗ ಯಾವುದನ್ನು ಬಿಡ್ಲಿಕ್ಕೆ ಬರ್ತಿದೆ ಅದನ್ನು ಹೇಗೆ ಇಟ್ಕೊಂಡಾರ್ರೆ? ಅವರ ಇಟ್ಕೊಳ್ಳೋದು ಹೇಗೆ ಸಾಧ್ಯ ಇದೆ? ಮುನಿಗೆ ದೇಹ ಪರಿಗ್ರಹವಿರುವಲ್ಲಿ ಅನ್ಯ ಪರಿಗ್ರಹ ಹೇಗಿರೋ ಸಾಧ್ಯ ಇದೆ? ಇದನ್ನು ಪ್ರವಚನ ಸಾರದೊಳಗೆ ಹೇಳಿದರು. ಅಷ್ಟಪಾಹುಡದೊಳಗ ಜನ್ಮತೈ ಶಿಶುವತ್ ಕಿಂಚಿತ ತಿಲತುಷಹಾತ ಕಿಂಚಿತ ಪರಿಗ್ರಹ ಸಾಥ ಹೋತೋ ಶ್ರಮಣ ಜಾಯನಿಗೋ. ಈಗ ಜನ್ಮ ತಾಳಿದಂಥ ಮಗುವಿನ ಹತ್ರ ಯಾವ ಪ್ರಕಾರ ಏನೂ ಇರುವುದಿಲ್ಲ, ವಸ್ತು ಇರುವುದಿಲ್ಲ, ವಸ್ತುವಿಗೆ ಸಂಬಂಧಿಸಿದ ನನ್ನದೆನ್ನುವ ಭಾವ ಇರುವುದಿಲ್ಲ. ಜಾತ ರೂಪಧರ ಅನ್ನುವ ಶಬ್ದ ಆಗಲಿ, ಮತ್ತು ಅಲ್ಲಿ ಜನ್ಮತೈ ಶಿಶುವತ್ ಅಂಥೇಳಿ ಅನ್ನುವ ಶಬ್ದ ಆಗಲಿ ಏನು ಹೇಳ್ತಾವೆ ನಮಗ? ಈಗ ನಮ್ಮ ಮನೆಯೊಳಗೊಂದು ಹೊಸ ಜೀವ ಜನಿಸಿ ಜನ್ಮಕ್ಕೆ ಬಂದದ್ದಿದೆ. ಆ ಜೀವಕ್ಕೆ ಇದು ನನ್ನ ಮನೆ ಅನ್ನೋದಿದೆ ಅಂದ್ರೆ, ಇವಳು ನನ್ನಮ್ಮ ಅನ್ನೋದಿದೆ. ಈ ಆಸ್ತಿ ನಂದು, ನನಗೊಬ್ಬ ಅಕ್ಕೆದಾಳೆ ಅನ್ನೋದಿದೆ ಅಂದ್ರೆ ಏನಿದೆ? ಏನೂ ಇಲ್ಲ, ಹಾವು ಇಲ್ಲ. ಮತ್ತು ವಸ್ತು ಅಂತೂ ಇದು ನಂದ ಅಂಥೇಳಿ ಅದಕ್ಕೆ ಅದರ ಮೈ ಮೇಲೇನ ಎಲ್ಲರಲ್ಲ ಇದೆ ಅಂತ ಹಾಗೆ ಮುನಿ ಸ್ವರೂಪ ಇರ್ತಿದೆ. ಅದಕ್ಕಿಂತ ಒಂದು ಅಂಶ, ಬಾಲಾಗ್ರ ಕೋಟಿಯಷ್ಟು ಕೂಡ, ತಿಲ ತುಷದಷ್ಟು ಕೂಡ, ಎಳ್ಳಿನ ಮೇಲಿನ ಶಿಪ್ಪೆ ಅಷ್ಟು ಪರಿಗ್ರಹದ ಬಾಹ್ಯ ಪರಿಗ್ರಹ ಏನ ಅಂತರಂಗ ಪರಿಗ್ರಹ ಎರಡೂ, ಭಾವನೂ ಇಲ್ಲ, ವಸ್ತುನೂ ಇಲ್ಲ. ಕಿಂಚಿತ್ ಪರಿಗ್ರಹ ಸಾಥ ಹೋತೋ ಶ್ರಮಣ ಜಾಯನಿಗೋ. ಮಂಗಲಂ ಕುಂದ ಕುಂದಾದ್ಯೋ ಅಂದ್ರ ಆಗುದಿಲ್ರಿ. ಆ ಕುಂದರ ನನ್ನ ಕಲ್ಯಾಣದ ಸಲುವಾಗಿ ಏನು ಹೇಳಿದ್ದಾರೆ? ಪ್ರತಿಯೊಂದು ಹೆಜ್ಜೆ ನಾನು ಮುಂದಿಂದ ಇರಿಸಬೇಕಾದ್ರೆ ಕುಂದ ಪ್ರಭು ಆ ಹೆಜ್ಜೆ ಇರಿಸುವ ಸಲುವಾಗಿ ಯಾವ ಸಾವಧಾನತೆ, ಯಾವ ಕಂಡೀಷನ್ ಹೇಳಿದಾರೋ ಅದು ನನ್ನಲ್ಲಿ ಇಲ್ಲದೆ ಹೋದರೆ ಮಂಗಲಂ ಕುಂದಾಗ್ಯೋ ಅನ್ನೋದಕ್ಕೆ ಏನು ಅರ್ಥ ಇದೆ?
ಖರೆ ಈಗ ಜನ್ಮ ಪಡೆದಂಥ ಶಿಶು ವಿಚಾರ ಒಂದಿಷ್ಟು ಮಾಡೋದು. ನಮ್ಮ ಭಜನೆ ಬರ್ತೆ, ಜಾತ ರೂಪವ ಧರಿಸಿ ಮುನೀಶ್ವರ ಹೊರಟವರನಾಗಿ ಅವರು ಮುಕ್ತಿಯ ವರನಾಗಿ ಶಿವರಮಣಿಯಲಿ ಮೋಹಿತರಾಗಿ. ಮೋಹಿದೇನಿಲ್ಲ ಅವರಲ್ಲೇ, ಮೋಹಿದೇನಿಲ್ಲ, ಮೋಹ ಇದೆ. ಆದ್ರೆ ಶಿವರಮಣಿ ಅಂದ್ರೆ ಯಾರ? ಒಂದು ಶುದ್ಧ ಪರಿಣತಿ, ಶುದ್ಧ ಪರಿಣತಿ. ಈ ಅಶುದ್ಧ ಪರಿಣತಿಯನ್ನು ಬಿಟ್ಟುಕೊಟ್ಟು ಹೋದರು ಅನ್ನುವ ಸಲುವಾಗಿ ಶಿವರಮಣಿಯಲ್ಲಿ ಮೋಹಿತರಾಗಿ ಹೊರಟರುವರನಾಗಿ ಅವರು ಮುಕ್ತಿಯವರ. ಜಾತ ರೂಪಧರ, ಈಗ ಜನ್ಮ ತಾಳೆದಂಥ ಮಗು ಹೇಗಿರ್ತಿದೆಯೋ ಅಂಥ ರೂಪ ಧಾರಣ ಮಾಡಿ ಹೊರಟ. ಧರ್ಮ ಕ್ರಮಕ್ರಮದಿಂದ ಎಷ್ಟು ವಿಕೃತ ಆಗಿದೆಯೋ, ಕ್ರಮಕ್ರಮದಿಂದ ನಮ್ಮ ಭಾವ ಕೂಡ ಅದನ್ನು ಧರ್ಮ ಅನ್ನುವ ರೂಪದಿಂದ ವಿಕೃತ ಆಗ್ತಾ ಇದೆ. ಪ್ರಭು. ಅದುವೇ ಅಜ್ಞಾನ ಇದೆ, ನಮ್ದ ಅಲ್ಪಜ್ಞತೆ ಇದೆ. ದೇವರ ಸ್ವರೂಪ, ಶಾಸ್ತ್ರದ ಸ್ವರೂಪ, ಗುರುವಿನ ಸ್ವರೂಪ, ಇದರ ನಿರ್ಣಯ ಆಗಲಿಲ್ಲ ಅಂತಂದ್ರೆ ಜೀವನಿಗೆ ತನ್ನ ಸ್ವರೂಪದ ಅನುಭೂತಿಯ ಸಲುವಾಗಿ ಅಂತರ್ಮುಖ ಉದ್ಯಮ ಆಗೋದು ಸಾಧ್ಯ. ಇಲ್ಲಿ ಹೇಳ್ತಾ ಇರುವ ಪ್ರಕಾರ 3 ಮುಖ್ಯ ಮಾತನ್ನ ಸ್ವೀಕಾರ ಮಾಡಿದರೆ, ಒಂದು ಇದೆ, ಏನ ವಸ್ತು ಸ್ವರೂಪದಿಂದನೇ ಪ್ರಗಟ ಇದೆ ನಮ್ಮಲ್ಲಿ. ಏನು ಪ್ರಗಟ ಇದೆ? ಶುದ್ಧ ಸ್ವರೂಪದ ಅನುಭವ ಮಾಡುವಲ್ಲಿ ಸಮರ್ಥತೆಯ ರೂಪದಿಂದ ಪರಿಣಮಿಸುತ್ತಿರುವಂತಹ ಜ್ಞಾನವನ್ನು ವಸ್ತು ಸ್ವರೂಪದಿಂದನೂ ಪ್ರಾಪ್ತ ಇದೆ. ಕೆಲಸ ಎಷ್ಟಾಯಿತು? ಒಂದು ಅಪೇಕ್ಷಾದಿಂದ 1 ಮೂರಾಂಶ ಅನ್ಬೋದು, 1 ಅಪೇಕ್ಷಾದಿಂದ 50% ಅನ್ಬೋದು, 1 ಅಪೇಕ್ಷಾದಿಂದ 100% ಅನ್ಬೋದು. ಯಾಕೆ ಅಂತಂದ್ರೆ ಪರಾಧೀನತೆ ಅದೊಂದಿಷ್ಟು ಬಂತು ಅಂತಂದ್ರೆ ಅನ್ನುವ ಮಾತೆಲ್ಲ ಇದೆ ಅದು ನನ್ನಲ್ಲಿ. ನನ್ನ ಕಾರ್ಯ ಆಗುವ ಸಲುವಾಗಿ ಯಾವ ಸಾಮರ್ಥ್ಯ ಬೇಕು ಅದರಲ್ಲಿ ಈ ವಸ್ತು ಸ್ವರೂಪದಿಂದ ಅಂದ್ರಲ್ಲ, ಅದು ಬಹಳ ಗಮನ ಹರಿಸುವಂಥದ್ದು ಮಾತಿದೆ ಮತ್ತು ಎಚ್ಚರಗೊಳ್ಳುವಂಥ ಮಾತಿದೆ. ತಾನಾಗೇನೋ ಸಿಕ್ಕದ್ದಿದೆ, ವಸ್ತು ಸ್ವರೂಪದಿಂದ ಸಿಕ್ಕದ್ದಿದೆ ಪ್ರಭು. ಹಾಗಾದ್ರೆ ಎರಡನೇದು ಕಾರ್ಯ ಅಥವಾ ನಾನು ಮಾಡಬೇಕಾದಂಥ ಮೊದಲನೇ ಕಾರ್ಯ ಅಥವಾ ನಾನು ಮಾಡಬೇಕಾದಂಥ ಒಂದೇ ಒಂದು ಕಾರ್ಯ ಏನ? ಶುದ್ಧ ಸ್ವರೂಪದ ಅನುಭವ ಮಾಡೋದ. ಹಾಗಾದ್ರೆ ಆ ಅನುಭವ ಹೀಗೆ ಕಣ್ಣು ಮುಚ್ಚಿ ಕಣ್ಣು ತೆಗೆದೊಳಗೆ ಆಗ್ತಿದೆ. ಅದರ ಸಲುವಾಗಿ ಏನು ಬೇಕು? ಅವು 2 ಯಾವ ಅನಾದಿ ಕಾಲದಿಂದ ಕೂಡಿ ಬರ್ತಾ ಇದ್ದಾವಲ್ಲ, ಅವು ಎರಡನ್ನು ನಿರಂತರದ ಅಂತರ್ಮುಖ ಜ್ಞಾನಾಭ್ಯಾಸದಿಂದ ಲಕ್ಷಣ ಭೇದದ ಮೂಲಕ ಅವೆರಡನ್ನು ಭಿನ್ನ ಭಿನ್ನವಾಗಿ ತಿಳಿಕಬೇಕು. ಹೊರಗೆ ಶಬ್ದ ಓದಿದರೆ ಆಗುವುದಿಲ್ಲ, ಹೊರಗಡೆ ಕೂಗಾಡಿದರೆ ಆಗುವುದಿಲ್ಲ, ಕುಣಿದಾಡಿದರೆ ಆಗುವುದಿಲ್ಲ. ಲಕ್ಷಣ ಭೇದದಿಂದ ಅಂತರ್ಮುಖ ಜ್ಞಾನದ ಮೂಲಕ ನಿರಂತರದ ಅಭ್ಯಾಸದಿಂದ ಅವು ಎರಡನ್ನೂ ಬೇರೆ ಬೇರೆಯಾಗಿ ತಿಳಿಯಬೇಕಾಗುತ್ತದೆ. ತಿಳಿದ ನಂತರ ಯಾವುದು ತಾನೋ, ಯಾವುದು ತನ್ನಿಂದ ಭಿನ್ನ ಇದೆಯೋ ಅದನ್ನು ಗುರುತಿಸಿ, ಯಾವುದು ಭಿನ್ನ ಇದೆಯೋ ಅದನ್ನು ಭಿನ್ನ ಮಾಡೋದಲ್ಲ, ಅದರಿಂದ ತಾನು ಭಿನ್ನ ಆಗೋದಿದೆ. ಇಷ್ಟೆಲ್ಲ ಕಾರ್ಯ ಇದೆ, ಬರೀ ಒಂದೇ ಕಾರ್ಯ ಇದೆ ಅಂತ ಹೇಳಿ ಹೇಳ್ತಾ ಏನ ಶುದ್ಧ ಸ್ವರೂಪದ ಅನುಭವ ಮಾಡೋದು. ಆದ್ರೆ ಅದಕ್ಕೆ ಇಷ್ಟೆಲ್ಲ ಬೇಕು. ಈಗ ಜನ್ಮ ತಾಳೆದಂಥ ಮಗು 25 ವರ್ಷದ ಆಗಿ ಒಂದು ಯಾವುದೋ ಒಳ್ಳೆಯ ಕಂಪನಿಯೊಳಗೆ ಒಳ್ಳೆಯ ಪಗಾರ ಸಂಭಾವನೆ ಸಿಗುವಂಥ ಕೆಲಸ ಮಾಡಬೇಕಾದ್ರೆ ಆ 25 ವರ್ಷದ ಜೀವನದೊಳಗೆ ಎಷ್ಟೆಷ್ಟು ಪ್ರಕಾರದ ಕರ್ತವ್ಯ ಮಾಡಬೇಕಾಗ್ತದೆ. ಹೌದು, ಹೋಗ್ಲಿ ಇದ್ದಂಥ ಅಂಗಡಿನ ನಡೆಸ್ಕೊಂಡು ಹೋಗೋದಿದೆ.
ಆದ್ರೆ ಅದಕ್ಕೆ ಬೇಕು ಅಥವಾ ಬೇಡ್ರಿ, ಸಮಯ ಹೋಗಬೇಕು ಮತ್ತು ಕಾರ್ಯ ಆಗಬೇಕು. ಬರೀ ಸಮಯ ಹೋದ್ರೂ ಆಗೋದಿಲ್ಲ, ಕಾರ್ಯ ಆಗಬೇಕು. ಆವಾಗ ಯಾವಾಗ ಅಂಗಡಿಯಾಗ ಬಂದು ಕೂಡ್ತಾನೋ ಆವಾಗ ಕಾರ್ಯ ಆಯ್ತೇನ? ಇಲ್ಲ. ಆದ್ರೆ ಯಾವ ಪ್ರಕಾರದ ವ್ಯಾಪಾರದಿಂದ ಎಷ್ಟು ಪ್ರಕಾರದ ಲಾಭ ಮಾಡ್ಕೊಳ್ಬೇಕೋ ಅದ ಪ್ರತ್ಯಕ್ಷ ಯಾವಾಗ ಅವ ಮಾಡ್ತಾನೋ ಆ ವೇಳೆದೊಳಗೆ ಅದು ಕಾರ್ಯ. ಸರಿ, ಅದೇ ಈ ಪ್ರಕಾರ ನಮಗೂ ಉಪಲಬ್ಧಿ ಇದೆ ವಸ್ತು ಸ್ವರೂಪದಿಂದನೇ. ಏನ ಮತ್ತೊಮ್ಮೆ ಹೇಳ್ರಲ್ಲ, ಆತ್ಮನ ಶುದ್ಧ ಸ್ವರೂಪದ ಅನುಭವ ಮಾಡುವಲ್ಲಿ ಸಮರ್ಥತೆಯ ರೂಪದಿಂದ ಪರಿಣಮಿಸುತ್ತಿರುವ ಜ್ಞಾನ ಏನಿದೆ ವಸ್ತು ಸ್ವರೂಪದಿಂದನೇ ಪ್ರಾಪ್ತಿ ಇದೆ. ಬಹಳ ಪ್ರಮೋದ ತರುವಂಥ ಮಾತರೆ, ಎಚ್ಚರಪಡಿಸುವಂಥದ್ದಲ್ಲ, ಪ್ರಮೋದ ತರುವಂಥ ಮಾತು. ಮುಂದೇನ್ರಿ? ಮುಂದೆ ಉದ್ಯಮ ಮಾಡ್ಬೇಕು. ಎಷ್ಟ? 1 ಗಂಟೆ ಎಷ್ಟು ಮಾಡಬೇಕು? ಅನಾದಿ ಕಾಲದಿಂದ ಎರಡೂ ಅಭೇದವಾಗಿ ನಡ್ಕೊಂಡು ಬರ್ತಾ ಇದೆ. ಮಿಶ್ರ ರಸದ ಸ್ವಾದ ಬರ್ತಾ ಇದೆ. ಹಾಗಾದ್ರೆ ಅಂತರ್ಮುಖ ಜ್ಞಾನದಿಂದ ಅದಕ್ಕೆ ಅನೇಕ ಪ್ರಕಾರದ ವಿಪತ್ತು ಬರೋರೆ. ಜ್ಞಾನದೊಳಗೆ ಬರೋ ಭಾಷೆ ಸಂಯೋಗದ ಕಾರಣದಿಂದ ಬರೋರೆ. ಅದರ ಅಖಂಡ ದೃಢತೆಯಿಂದ ಅಲ್ಲಿ ಅವು ಎರಡು ಇದಾವೆ, ಅವುಗಳನ್ನು ಹೇಗಿದಾವೆಯೋ ಹಾಗೆ ಲಕ್ಷಣದ ಮೂಲಕ ಇಲ್ಲಿಯೂ 3 ಮಾತಿದೆ. ವಿಪತ್ತುಗಳನ್ನು, ಬಾಹ್ಯದ ವಿಪತ್ತುಗಳನ್ನು, ಆಗು ಹೋಗುಗಳನ್ನು, ಬದಲಾವಣೆಗಳನ್ನು ಗಮನಿಸದೆ ಅಂತರ್ಮುಖತೆಯಿಂದ ನಿರಂತರ ಜ್ಞಾನದ ಅಭ್ಯಾಸದಿಂದ ಅವು 2 ಸ್ವರೂಪವನ್ನು ಕಂಡು ಅಂಥದ್ರೊಳಗೆ ಏನೇನಾಗಬಹುದು? ದೇಹ ಬಿಟ್ಟನ್ನು ಹೋಗಬಹುದಲ್ಲ. ಕಾರ್ಯ ಆಗೋಕ್ಕಿಂತ ಮುಂಚೆ ಇದಕ್ಕೆ ಸಮ್ಯಕ್ತೋ ಸನ್ಮುಖ ಮಿಥ್ಯಾ ದೃಷ್ಟಿದ್ದನೋ ನಾವು ಆಧಾರ ತಗೊಂಡಿದ್ದೇವೆ. ಹೀಗೆ ಮಾಡುವಂತಹ ಜೀವನಿಗೆ, ಹೀಗೆ ನಿರಂತರ ಉದ್ಯಮ ಮಾಡುವಂತಹ ಜೀವನಿಗೆ ಇದೇ ಭವದಲ್ಲಿ, ತಪ್ಪಿದರೆ ಮುಂದಿನ ಭವದಲ್ಲಿ, ಅದು ತಪ್ಪಿದರೆ ಅದರ ಮುಂದಿನ ಭವದಲ್ಲಿ ನಿಯಮದಿಂದ ಆತ್ಮಾನುಭೂತಿ ಆಗ್ತದೆ. ಹಾಗಾದ್ರೆ ಈ 2 ಭವರೇ ಕಳೆಯೋ ಮಾತು ಹೇಳಿದಾರ್ರಿ ಅವರ. ಮತ್ತು ನಾವು ಆ ಮಂಗ ಮಾಡಿರ್ತಲ್ಲ, ಏನ ಭೂಮಿಯೊಳಗೆ ಆ ಕಾಳು ಹಾಕಿತ್ತು, ಮತ್ತು ಅದು ನಾಟ್ತೈತಿ ಅಂದ ನಂತರ ದಿನ ಕೆದರಿ ನೋಡೋದನ್ನ ರೀ, ನಾಟಿತನ ಅಂಕುರ್ ಹೊಡಿತನ ಅಂತೇಳಿ ದಿನ ಕೆದರಿ ಕಾಳು ತೆಗೆದು ನೋಡಿದ ನಂತರ ಅದು ಯಾವಾಗ ಅಂಕುರ ಹೊಡೆಯೋದು? ಹಾಗೆ ನಮಗ ಧರ್ಮಸ್ಯ ಫಲಮಿಚ್ಛಂತಿ ಧರ್ಮಂ ನೇಚ್ಛಂತಿ ಮಾನವ, ಪಾಪಸ್ಯ ಫಲಂ ನೇಚ್ಛಂತಿ ಪಾಪಂ ಕುರುವಂತಿ ಮಾನವ. ಧರ್ಮದ ಫಲದ ಇಚ್ಛೆ ಮಾಡುತ್ತಾನೆ, ಅದರ ಧರ್ಮ ಮಾಡುವುದಿಲ್ಲ. ಪಾಪದ ಫಲವನ್ನು ಇಚ್ಛಿಸುವುದಿಲ್ಲ, ಅದರ ನಿರಂತರ ಪಾಪ ಮಾಡ್ತಾನೆ. ಹಾಗಾದ್ರೆ ನಿರಂತರದ ಅಭ್ಯಾಸ ಹೇಳ್ತಲ್ಲ ಅಂದ್ರೆ ಏನ್ರ? ಪಾಪದ ಪ್ರವೃತ್ತಿಯನ್ನು ಬಿಟ್ಟುಕೊಡೋದು. ಸಂಸಾರ ಶರೀರ ಭೋಗಕ್ಕೆ ಸಂಬಂಧಿಸಿದ ರುಚಿ ಆಸಕ್ತಿ ಎಷ್ಟು ಬಿಡೋದ? 10% ಬಿಡೋದಿಲ್ಲ, 20% ರೀ, ಎಲ್ಲಾನು ಬಿಡಬೇಕಾಗೋದ್ರಿ. ಅದು ಎಷ್ಟು ಸುಲಭ ಇದೆ ರೀ. ಅನಾದಿ ಕಾಲದಿಂದ ನಡ್ಕೊಂಡು ಬಂದಿದೆಯಲ್ಲ, ಎಲ್ಲ ಒಮ್ಮೆ ಹೇಗೆ ಹೋಗೋದ? ಮಾತು ಹೀಗಿದೆ, ಅದು ಹೋದ್ರೆ ಎಲ್ಲಾನ ಹೋಗ್ತಿದೆ, ಇದ್ರೆ ಎಲ್ಲಾನ ಇರ್ತಿದ್ರೆ. ಸ್ವಲ್ಪ ಬಿಡ್ತಾನೆ ಅಂದ್ರೆ ಆಗೋದಿಲ್ಲ. ಅದಕ್ಕೆ ಹೇಳಿರ್ತಲ್ಲ, ಪೂರ್ವ ದಿಕ್ಕಿನ ಕಡೆಗಿರುವಂಥ ಒಂದು ಸ್ಥಾನವನ್ನ, ಗಂತವ್ಯವನ್ನ ನಮಗೆ ತಲುಪೋದಿದೆ. ದಿನಾ 10 ಹೆಜ್ಜೆ ಪೂರ್ವ ದಿಕ್ಕಿಗೆ ನಡೆಯೋದ ಎದ್ದು ಕೂಡಲೇ, ಮತ್ತು 50 ಹೆಜ್ಜೆ ಪಶ್ಚಿಮ ದಿಕ್ಕಿನ ಕಡೆ ನಡೆಯೋದು. ಆವಾಗ ಆ ಗಂತವ್ಯವನ್ನು ಯಾವಾಗ ತಲುಪೋರು ನಾವು? ದಿನ ಈ ಲೆಕ್ಕದ ಪ್ರಕಾರ 40 ಹೆಜ್ಜೆ ಅದರಿಂದ ದೂರ ಹೋಗ್ತಾ ಇತ್ತು.
ಹಾಗಾದರೆ ಇಲ್ಲಿ ಸಂಸಾರಕ್ಕೆ ಸಂಬಂಧಿಸಿದ, ಶರೀರಕ್ಕೆ ಸಂಬಂಧಿಸಿದ, ಖ್ಯಾತಿಗೆ ಸಂಬಂಧಿಸಿದ, ಮರ್ಯಾದೆಗೆ ಸಂಬಂಧಿಸಿದ ಜನರೇನಂತಾರ? ಯಾವುದಕ್ಕೆ ಜನರು ಪಾಪ ಬಿಡೋದಕ್ಕೆ ಬೈತಾರೋ? ಬೈಲಿ, ಏನಾದರೂ ಅಂತಾರೋ? ಅನ್ಲಿ. ಜ್ಞಾನಿಗಳೇನು ಹೇಳಿದ್ರು? ಪಾಪ ಅವರಿಗೆ ಗೊತ್ತಿಲ್ಲಲ್ಲ, ಹೀಗಿದ್ದ ಮೇಲೆ ಅದನ್ನು ನೀ ದೋಷ ಅಂತ ಯಾಕೆ ಗ್ರಹಣ ಮಾಡ್ತಿ? ಅವರಿಗೆ ಗೊತ್ತಿಲ್ಲ ನೀನು ಧರ್ಮದ ಮಾರ್ಗದೊಳಗೆ ಹೊರಟಿದೆಯಾ ಅಂಥೇಳಿ ಅವರಿಗೆ ಪರಿಚಯ ಇಲ್ಲ. ಅದಕ್ಕೆ ಅವರು ನಿಂದೆ ಮಾಡಿದ್ರು ಮಾಡಲಿ. ಅವರು ಒಂದು ಸಮಯದೊಳಗ ತಮ್ಮದ ಕಾಲ ಲಬ್ಧಿ ಬಂದ ನಂತರ ಇದೇ ಮಾರ್ಗದೊಳಗೆ ಬರ್ತಾರೆ. ನೀ ಚಿಂತೆ ಮಾಡಬೇಡ. ಮರ್ಯಾದೆ ಮಾತು ಬಹಳ ದೊಡ್ಡದಿದೆ. ಜನರೇನಂದ, ಮನೆಗೇನಂದ, ಬರೇ ಪುಸ್ತಕ ಹಿಡ್ಕೊಂಡು ಕುಂಡಿರ್ತಿ, ನಿಜವಾಗಿ ಅನ್ನೋದಿಲ್ರಿ ಯಾರು. ಆದ್ರೆ ಅಂದ್ರ ಆಶ್ಚರ್ಯ ಏನೂ ಇಲ್ಲ. ಏನು ಆಶ್ಚರ್ಯ ಇದೆ? ಯಾವ ಜನರ ಇಂದ ನಮ್ಮ ಕಾರ್ಯದ ಅನುಮೋದನೆ ಮಾಡ್ತಾರೋ ಅವರೂ ನಮ್ಮ ಕಾರ್ಯದ ಫಲದೊಳಗೆ ಭಾಗಿಯಾಗುವುದಿಲ್ಲ. ಯಾರು ನಮ್ಮ ಕಾರ್ಯಕ್ಕೆ ವಿರೋಧ ಮಾಡ್ತಾರೋ ಅವರು ನಮ್ಮ ಆ ಕಾರ್ಯದ ಫಲದೊಳಗ ಭಾಗಿದಾರ ಆಗುವುದಿಲ್ಲ. ಹೀಗಿರೋ ವೇಳೆದೊಳಗ ನಾನು ಜನರ ಕಡೆಗೆ ನೋಡಿ ಅಧರ್ಮದ ಮಾರ್ಗದೊಳಗೆ ಹೋಗೋದ ತಪ್ಪಿದೆ. ಇನ್ನು ಮುಖ್ಯ ಮಾತು ಏನಪ್ಪ ಅಂತಂದ್ರೆ, ನಾನು ಜನರ ಕಡೆ ನೋಡಿ ಅಧರ್ಮದ ಮಾರ್ಗದೊಳಗೆ ಹೋಗ್ತಾ ಇಲ್ಲ, ನನಗೆ ಅಧರ್ಮ ರುಚಿಸ್ತಿದೆ ಅಂತೇಳಿ ಹೋಗ್ತಾ ಇದ್ದೇನೆ. ನನಗದನ್ನು ಬಿಡುವ ಸಾಮರ್ಥ್ಯ ಇಲ್ಲ ಅಂಥೇಳಿ ಜನರೇನಂತಾರೆ. ನಿರ್ಗ್ರಂಥತೆಯ ಅಂಗೀಕಾರ ಮಾಡುವ ಸಲುವಾಗಿ ಯಾವ ಪುರುಷ ವಿಚಾರ ಮಾಡಿದರೆ ನಿರ್ವಸ್ತ್ರ ರೂಪದ ದಶಾಧಾರಣ ಮಾಡುವ ಸಲುವಾಗಿ ಅನಂತ ಜೀವರುಗಳಿಂದ ಸಿದ್ಧಾಲಯದೊಳಗ ಪರಿಪೂರ್ಣ ಕೃತಕೃತ್ಯ ದಶೆಗೆ ಪ್ರಾಪ್ತಾಗಿದ್ದಾರಲ್ಲ, ಅವರೆಲ್ಲ ನಿರ್ವಸ್ತ್ರ ದಶೆಯನ್ನು ಅಂಗೀಕಾರ ಮಾಡಿದಾರಲ್ಲ. ಲೋಕದ ಮರ್ಯಾದೆ ಚಿಂತೆ ಅವರಿಗೆ ಎಷ್ಟು ಬಂದಿದ್ದಿರಬಹುದು? ಸಾಧ್ಯನೇ. ಅದರಿಂದನೇ ತಿಳಿತಿದೆ ಸಮಸ್ತ ಆಂತರಿಕ ಶುದ್ಧ ಪರಿಣಾಮಗಳ ಸಲುವಾಗಿ ಜೀವ ಪರದ ಕಡೆಗೆ ನೋಡೋದನ್ನೇ ಇಲ್ಲ. ಆದರೆ ಇವನಲ್ಲೇನೆ ಎಲ್ಲಿಯವರೆಗೆ ಅಶಕ್ತತೆ ಇದೆ ಅಲ್ಲಿಯವರೆಗೆ ಆರೋಪ ಇನ್ನೊಬ್ಬರ ಮೇಲೆ. ಇನ್ನೂ ಮಗ ಸಣ್ಣವದನ, ಎಲ್ಲ ಬಿಟ್ಟು ಹೇಗೆ ಹೋಗೋದ? ಇವನಿಗೆ ಬೇಕಾಗಿದೆ ರೀ, ಅವ ಸಣ್ಣವಿದ ಅಂಥೇಳಿ ನಿನಗೆ ಹ್ಯಾಕೆ ಕಾಣಿಸಿದ? ಈಗ ಜನ್ಮಕ್ಕೆ ಬಂದಂಥ ಮಗು ಸಣ್ಣದಂಥೇಳಿ ಕಾಣಿಸಲಿಲ್ಲ ಪೂರ್ವದ ದೊರೆಗಳಿಗೆ, ವೈರಾಗ್ಯ ಪ್ರಾಪ್ತ ದೊರೆಗಳಿಗೆ. ಸುಕುಮಾರ ಸುಕೌಶಲರ ತಂದೆಯರು ಯಾವ ಪ್ರಕಾರ ದೀಕ್ಷೆ ತಗೊಂಡ್ರು? ಯಾವ ಪ್ರಕಾರ ತಗೊಂಡ್ರು? ಈಗ ಜನ್ಮ ತಾಳೆದ ಶಿಶುವಿಗೆ ಪಟ್ಟಾಭಿಷೇಕ ಮಾಡಿ ಹೊರಟು ಹೋದರು. ವಜ್ರದಂತ ಚಕ್ರವರ್ತಿದ್ದಂತೂ ಹೇಳಿದ್ದಿದೆ ಏನ? ಸೊಸೆಯ ಗರ್ಭದಲ್ಲಿರುವಂಥ ಮಗುವಿಗೆ ರಾಜ್ಯಭಾರ ಒಪ್ಪಿಸುವಾಗ ಯಾರು ಪ್ರಗಟ ಇದ್ರು ಅವರು ಯಾರೂ ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ಯಾವುದು ನಿಮಗೆ ಇಷ್ಟ ಇಲ್ಲ, ಯಾವುದರಲ್ಲಿ ನಿಮಗೆ ಸುಖ ಕಾಣಿಸ್ತಾ ಇಲ್ಲ ಅಂಥದ್ದನ್ನು ನನ್ನ ತಲೆ ಮೇಲೆ ಯಾಕೆ ಹಾಕ್ತೀರಂಥೇಳಿ ಅಂದರ್ರಿ ಮಕ್ಕಳೆಲ್ಲ. ಈಗ ನಮ್ಮ ಮಕ್ಕಳ ನಾವೇ ಕೊಟ್ಟಿರುವ ಸಂಸ್ಕಾರ, ನಮ್ಮ ಮಕ್ಕಳ ನನ್ನ ಕೈಯಾಗ ಯಾವಾಗ ಸಿಗ್ತಿದ್ದೆಲ್ಲ ಅಂತ ವಿಚಾರ. ಆ ವಜ್ರನಾಭಿ ಚಕ್ರವರ್ತಿಯ ಮಕ್ಕಳು ಏನು ಹೇಳಿದರು? ಏನು ವಿಚಾರ ಮಾಡುವಂಥದ್ದು ಮಾತಿದೆ ರೀ. ಅವ ಹೇಳಿದ, ಈ ಸಂಸಾರದೊಳಗೆ ರುಚಿ ಇಲ್ಲ, ಈ ಸಂಸಾರದೊಳಗೆ ಸಾರ ಇಲ್ಲ, ಅದಕ್ಕೆ ನಾನು ದೀಕ್ಷಾ ತಗೊಂಡು ಹೋಗ್ತೇನೋ, ನಾನು ಇದರದ ತ್ಯಾಗ ಮಾಡ್ತೇನೋ, ನೀನು ರಾಜ್ಯಭಾರ ಮಾಡು. ಆಗ ಮಗ ಉತ್ತರ ಕೊಟ್ಟ, ತಂದೆ ಅಂತಂದ್ರೆ ಮಗನ ಹಿತವನ್ನು ಬಯಸುವಂಥ, ಮತ್ತು ನಿನಗೆ ಯಾವುದರಲ್ಲಿ ಹಿತ ಇಲ್ಲ ಅನ್ನಿಸ್ತಾ ಇದೆ ಅದನ್ನು ನನಗೆ ಕೊಡ್ತಾ ಇದ್ದಿ, ಯಾವುದ ಸಾರಭೂತ ಇಲ್ಲ ಅಂಥೇಳಿ ಹೇಳ್ತಾ ಇದ್ದಿ,
ಅದನ್ನು ನನಗೆ ವಹಿಸ್ತಾ ಇದ್ದೆ. ನಿನ್ನ ಮಾರ್ಗನ ನನಗೂ ಆದರ್ಶ ಇದೆ ಅಂಥೇಳಿ, ಅನುಕರಣೀಯ ಇದೆ ಅಂಥೇಳಿ. ಎಲ್ಲರೂ ಹಾಗೆ ಹೇಳಿದ್ರು. 60,000 ಮಕ್ಕಳ್ರಿ ಚಕ್ರವರ್ತಿಗೆ. ಅದೊಂದು ಅದ್ಭುತವಾದಂಥ ಉದಾಹರಣೆ. ಯಾವ ಪ್ರಕಾರ ಭರತ ಚಕ್ರವರ್ತಿತ್ವದ ತ್ಯಾಗ ಮಾಡಿ 48 ನಿಮಿಷದೊಳಗೆ ಕೇವಲ ಜ್ಞಾನ ಮಾಡಿಕೊಂಡ. ಇಡೀ ಜೈನ ಸಾಹಿತ್ಯದೊಳಗ ಅಥವಾ ವಿಶ್ವ ಪರಂಪರೆಯೊಳಗ ಅದ್ಭುತ ಘಟನೆ ಇದೆ, ಅದ್ವಿತೀಯ ಘಟನೆ ಇದೆ. ಅದೇ ಪ್ರಕಾರ ಆ ವಜ್ರನಾಭಿ ಚಕ್ರವರ್ತಿದ್ದ ಏನಿದೆ, ಎಲ್ಲರೂ ಜೊತೆಗೇನ ದೀಕ್ಷಾ ತಗೊಂಡು ಹೋದ್ರು. ಯಾರು ರಾಜ್ಯ ಮಾಡಲಿಕ್ಕೆ ತಯಾರಿಲ್ಲ. ಸೊಸೆಯ ಗರ್ಭದಲ್ಲಿರುವಂಥ ಮಗುವಿಗೆ ರಾಜ್ಯ ವಹಿಸಿ ಹೊರಟ. ಇದು ಎಂಥದ್ದಿದೆ, ಅದ್ವಿತೀಯ ಘಟನೆ. ಅದ್ವಿತೀಯ ಅಂದ್ರೆ ಐದು ಅಂದಂಗೆ ಆಗ್ತದೆ. ಇದು ಜ್ಞಾನದ ಕಲ್ಪನೆ ಬಾಯಿ. ಅದ್ವಿತೀಯ ಅಂತಂದ್ರೆ ಇನ್ನೊಂದಿಲ್ಲ, ಅದ್ವಿತೀಯ ಎರಡನೇದ್ದು ಎಲ್ಲ. ನಮಗ ಇವೆಲ್ಲ ಜ್ಞಾನದೊಳಗೆ ಸದೈವ ಅನುಮೋದನೆಯ ವಿಷಯ ಆಗಬೇಕ್ರಿ. ನಾವು ಹಾಗೆ ಮಾಡಬೇಕು, ಹೀಗೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ನಾವು ಮಾಡೋದು ಯಾರ ಹಾಗೆ ಅಲ್ಲ, ನಾವು ನಮ್ಮ ಹಾಗೆ ಮಾಡೋದು. ನಮ್ಮ ಮಾರ್ಗ ಬೇರೆ ಇದೆ, ಬೇರೆ ಅರ್ಥಾತ್ ಅದೇ ಮಾರ್ಗ ಇದ್ರೂ ಕೂಡ ಅದಕ್ಕೆ ನಿಮಿತ್ತ ಮೊದಲಾದವುಗಳ ಬೇರೆ. ಇಲ್ಲಿ ಎರಡನೇ ಮಾತೇನಾಯ್ತು, ತಾನೇ ಮಾಡುವುದಿದೆ ಇಬ್ಬಾಗ. ಏನ ಸಾಮಾನ್ಯವಾಗಿ ಯಾವುದೇ ವಸ್ತುವನ್ನು ಛೇದಿಸಿ ಇಬ್ಬಾಗ ಮಾಡಲಾಗುತ್ತದೆಯೋ ಅದು ಚೇಣದ ಮೂಲಕವೇ ಮಾಡಲಾಗುತ್ತದೆ. ಇಲ್ಲಿಯೂ ಕೂಡ ಜೀವ ಕರ್ಮಗಳನ್ನು ಛೇದಿಸಿ ಎರಡು ಮಾಡುವುದಿದೆ. ಅವುಗಳನ್ನು ಎರಡು ರೂಪವಾಗಿ ಛೇದಿಸುವ ಸಲುವಾಗಿ ಏನು ಮಾಡಬೇಕಾಗುವುದ, ಸ್ವರೂಪ ಅನುಭವ ಸಮರ್ಥವಾದ ಜ್ಞಾನ ರೂಪದ ಛೇಣವಿದೆ. ಹಾಗಾದ್ರೆ ಸ್ವರೂಪದ ಅನುಭವ ಮಾಡಬೇಕಾಗುತ್ತೆ. ಸ್ವರೂಪದ ಅನುಭವ ಮಾಡಬೇಕಾದ್ರೆ ಸ್ವರೂಪದ ಪರಿಚಯ ಆಗಬೇಕಾಗೋದು. ಸ್ವರೂಪದ ಪರಿಚಯ ಆಗಬೇಕಾದ್ರೆ ಸ್ವರೂಪ ಎಲ್ಲಿದೆಯೋ ಅಲ್ಲಿ ಉದ್ಯಮ ನಡಿಬೇಕಾಗೋದ್ರೆ ಅದು ಹೊರಗಿಲ್ಲ, ಮಂದಿರದೊಳಗಿಲ್ಲ, ಬೆಟ್ಟದ ಮೇಲೆ ಇಲ್ಲ, ಗ್ರಂಥದೊಳಗಿಲ್ಲ, ನಿರ್ಗ್ರಂಥ ವೇಷದೊಳಗಿಲ್ಲ. ಅದು ಎಲ್ಲಿದೆ, ಅದು ಒಳಗಿದೆ. ಆ ಒಳಗೆ ಉದ್ಯಮ ಮಾಡಬೇಕಾಗೋದು ಏನ, ಆ ಸ್ವರೂಪದ ಪರಿಚಯ ಮಾಡಿಕೊಳ್ಳುವಂಥ ಉದ್ಯಮ. ಹಾಗಾದ್ರೆ ಆ ಸ್ವರೂಪ ಏಕಾಕಿ ಒಂದು ಕಡೆ ಕೂತಿಲ್ರಿ, ಅದು ಇನ್ನೊಂದರ ಜೊತೆ ಕೂಡಿ ನಿರಂತರ ಅನುಭವದಲ್ಲಿ ಬರ್ತಾ ಇದೆ. ಅಲ್ಲಿ ಕಷ್ಟಿಗೆ ಏನಿಲ್ರಿ. ಒಂದಂತಂದ್ರ ಅನಾದಿಕಾಲೀನ ಬಹಿರ್ಮುಖ ದೃಷ್ಟಿಯನ್ನು ಬಿಟ್ಟ ಒಳಗಡೆ ಹೋಗೋದಿದೆ, ಒಳಗಡೆ ಉದ್ಯಮ ಶುರು ಮಾಡೋದಿದೆ. ಎರಡನೇದಂತಂದ್ರೆ ಅದು ಏಕಾಕಿ ಇಲ್ಲ, ಅದು ಇನ್ನೊಂದರ ಜೊತೆ ಬೆರೆತಂತೆ ಇದೆ. ಹಾಗಾದರೆ ಲಕ್ಷಣ ಭೇದದಿಂದ ಅದರಿಂದ ಯಾವುದು ಭಿನ್ನ ಇದೆಯೋ ಅದನ್ನು ಭಿನ್ನ ತಿಳಿಯೋದು, ಆ ಭಿನ್ನದಿಂದ ಭಿನ್ನವಾದಂಥ ತನ್ನ ಸ್ವರೂಪದ ಅನುಭವ ಮಾಡೋದು. ಇದೆಲ್ಲ ಕಷ್ಟದ ಮಾತು ಇದೆ. ಕಷ್ಟದಂಥೇಳಿ ಯಾಕೆ ಹೇಳ್ತು ಅಂತಂದ್ರೆ ಇದುವರೆಗೆ ಆಂತರ್ಯದೊಳಗಿನ ವಸ್ತುವಿನ ಮಹಿಮೆ ಈ ಜೀವಕ್ಕೆ ಬಂದಿಲ್ಲ, ಪರಿಚಯ ಆಗಿಲ್ಲ, ಕೇಳಿಲ್ಲ, ಶ್ರುತ ಪರಿಚಿತ ಅನುಭೂತ ಇಲ್ಲ ಅಂಥೇಳಿ ಕಠಿಣ ಇದೆ. ಕಠಿಣ ಇದ್ರೂ ಕೂಡ ಇಲ್ಲಿ ಒಂದು ಮಾತು ತಿಳ್ಕೊಳ್ಳೋದು, ಕಠಿಣ ಇದ್ರೂ ಕೂಡ ಅದನ್ನು ಎಲ್ಲಿಯವರೆಗೂ ಈ ಜೀವ ಸಾಧಿಸೋದಿಲ್ಲವೋ ಅಲ್ಲಿಯವರೆಗೆ ಈ ಜೀವನಿಗೆ ಸುಖದ ಲವಲೇಶ ಕೂಡ ದೊರಕುವುದಿಲ್ಲ. ಬೇಕಾದ ಮಾಡಲಿ, ಈಗಿದ ಆಗೋದಿಲ್ಲ, ಆಮೇಲೆ ಮಾಡ್ರೆ ಆಯ್ತು ಬಿಡು ಅಂಥೇಳಿ ಬಿಟ್ಟ ಬೇರೆ ಕೆಲಸದೊಳಗೆ ತೊಡಗಿದರನ್ನು ಕೂಡ ಮತ್ತೆ ಯಾವಾಗ ಸಮಯ ತೆಗೆದ ಅಲ್ಲೇ ಅದಕ್ಕೆ ಉಪಯುಕ್ತ ಉದ್ಯಮ ಆಗ್ತಿದೆಯೋ ಆವಾಗನ ಆಗೋ ಸಾಧ್ಯ ಇದೆ. ಅದಕ್ಕೆ ಹೇಳಿದ್ರೆ ಹಿಂದೆ ಇದು ಒಂದರಿಂದನೇ ಸಾಧ್ಯ ಇದೆ ನೋಡ್ರಿ. ಇನ್ನು ಹೇಳ್ತಾ ಇದ್ದರು, ಅವುಗಳನ್ನು ಎರಡು ರೂಪವಾಗಿ ಛೇದಿಸುವ ಸಲುವಾಗಿ ಸ್ವರೂಪ ಅನುಭವ ಸಮರ್ಥವಾದ ಜ್ಞಾನ ರೂಪದ ಚೇಣವಿದೆ. ಈಗ ಮೂರನೇ ಮಾತ ನಿರ್ಣಯೇನ, ಬೇರೆಯಂತೂ ಯಾವ ಕಾರಣವೂ ಹಿಂದೆ ಇರಲಿಲ್ಲ, ಮುಂದೆ ಇರೋ ಸಾಧ್ಯ ಇಲ್ಲ. ಅನಂತ ಜೀವಗಳ
ಭವಿಷ್ಯದೊಳಗೆ ಹೋಗೋರದಾರಲ್ಲ ಅವರೆಲ್ಲ ಇದೇ ಕಾರಣದಿಂದ ಹೋಗೋರ, ಇದೇ ಕಾರಣದ ಅವಲಂಬನೆ ಮಾಡಿ ಹೋಗೋರದ. ಇಂದಿನವರೆಗೆ ಯಾರು ಹೋಗಿದಾರಲ್ಲ ಅವರೆಲ್ಲ ಇದೇ ಕಾರಣ. ಈ ಮೂರನೇ ಮಾತಿನೊಳಗೆ ಏನ್ ಹೇಳಿದ್ರು, ಒಂದಂತಂದ್ರ ವಸ್ತು ಸ್ವರೂಪದಿಂದ ಪ್ರಾಪ್ತ ಇದೆ, ಎರಡನೇದಂತಂದ್ರ ತಾನು ಇಷ್ಟೆಲ್ಲ ಉದ್ಯಮ ಮಾಡಬೇಕಾಗಿದೆ. ನಿರಂತರದ ಅಂತರ್ಮುಖ ಜ್ಞಾನದ ಅಭ್ಯಾಸದ ಮೂಲಕ ಯಾವ ಎರಡು ಕೂಡಿ ನಡೀತಾ ಇದ್ದಾವೆಯೋ ಅವುಗಳನ್ನು ಲಕ್ಷಣ ಭೇದದಿಂದ ತಿಳ್ಕೊಂಡು ಯಾವುದ ತಾನಲ್ಲವೋ ಅದನ್ನು ಬಿಟ್ಟುಕೊಟ್ಟು ಯಾವುದ ತಾನಿದೆಯೋ ಅದನ್ನು ಗ್ರಹಣ ಮಾಡೋದು. ಇದು 2ನೇ ನಂಬರ್ದ ಕಾರ್ಯ. 3ನೇ ನಂಬರ್ದ ಕಾರ್ಯ ಏನ, ಇದರೊಳಗೆ ಯಾವಾಗ ವಿಫಲತೆ ಅಥವಾ ಬೇಸರ ತಲೆದೋರ್ತಿದೆಯೋ ಆವಾಗ ತನಗೆ ತಾನು ಹೇಳ್ಕೊಳ್ಳೋದಿದೆ, ಇದೇ ಕಾರಣದಿಂದ ಹಿಂದೆ ಹೋದವರೆಲ್ಲ ಇದೇ ಕಾರಣದಿಂದ ಮೋಕ್ಷ ತಲುಪಿದರೆ, ಮುಂದ ಇದೇ ಕಾರಣದಿಂದ, ಬೇರೆ ಮಾರ್ಗ ಇಲ್ಲ ನೋಡಪ್ಪ, ನಡಿ ನಿನ್ನ ಕಾರ್ಯಕ್ಕೆ ತೊಡಗ ಅಂಥೇಳಿ ನಿರ್ಣಯಪೂರ್ವಕ ಈ ಜೀವಕ್ಕ ಎಲ್ಲಿಯವರೆಗೆ ಸಫಲತೆ ಸಿಗುವುದಿಲ್ಲವೋ ಅಲ್ಲಿಯವರೆಗೆ ಅಂತರ್ಮುಖ ಅಭ್ಯಾಸದ ಸಲುವಾಗಿ, ಅಂತರ್ಮುಖ ಉದ್ಯಮದ ಸಲುವಾಗಿ ಈ ಮಾತಿನ ನಿರ್ಣಯ ಮಾಡೋದು ಅವಶ್ಯಕ ಇದೆ. ಏನ, ಬೇರೆ ಯಾವ ಉಪಾಯ ಇಲ್ಲ, ಬೇರೆ ಯಾವ ಉಪಾಯ ಇಲ್ಲ. ಹೊರಗಡೆ ಹೇಳ್ತಾರಲ್ಲ ಇದಕ್ಕೆ ಆಪರೇಷನ್ನ ಉಪಾಯ ಇದೆ, ಬೇರೆ ಯಾವುದಿಲ್ಲ. ನೋಡೋಣ ಅಂಥೇಳಿ ಬರ್ತೀವಿ, ಮತ್ತು ಬಾಧೆಯನ್ನು ಸಹಿಸುವುದಾಗೋದಿಲ್ಲ. ಅಂದರೆ ಈ ಪ್ರಕಾರ ಬೇರೆ ಯಾವ ಉಪಾಯ ಇಲ್ಲ ಅನ್ನುವ ಹೊರಗಡೆ ಎಷ್ಟು ಮಾತುಗಳಿಗೆ ನಾವು ಸಿದ್ಧ ಆಗಿರ್ತೇವಲ್ಲ, ಆ ಪ್ರಕಾರ ಹೊರಗಡೆ ಒಂದು ವೇಳೆ ಬೇರೆ ಉಪಾಯ ಸಂಭವನೂ ಇರಬಹುದು, ಆದರೆ ಇಲ್ಲಿ ಬೇರೆ ಉಪಾಯ ಇಲ್ಲ. ಅದಕ್ಕೆ 3 ಮಾತು ಏನದು, ಒಂದು ಸಾಮರ್ಥ್ಯ ವಸ್ತು ರೂಪದಿಂದ ಪ್ರಾಪ್ತಿ ಇದೆ, ಎರಡನೇದು ನಿರಂತರದ ಅಭ್ಯಾಸ ಮಾಡಬೇಕಾಗಿದೆ, ಅನಾದಿ ಕಾಲದ ಅನಭ್ಯಾಸದಿಂದ ಅದು ಕಠಿಣನೂ ಅನ್ನಿಸ್ಬೋದು. ಅಂಚಳನ ಜಯಚಂದ್ ಚಾವಡ ಏನು ಹೇಳಿದ್ರು, ಎನಿತು ಪ್ರತಿಕೂಲತೆಗಳ ಸಹಿಸಿ ಮರಣವನ ಇದೆಯೂ ಕೂಡ ತತ್ವ ಕುತೂಹಲಿಯ ಮರಣವನ ಇದೆಯೂ ಕೂಡ ಬೇಕಲ್ಲ ನಮ್ಮಲ್ಲಿ. ಎನಿತು ಪ್ರತಿಕೂಲತೆಗಳ ಸಹಿಸಿ, ಪ್ರತಿಕೂಲತೆಗಳು ಎಷ್ಟು ಬರ್ತಾವ ಬರಲಿ, ಅವೆಲ್ಲವನ್ನು ಸಹಿಸಿ. ಪ್ರತಿಕೂಲತೆ ಅಂತರ್ಮುಖತೆಯೊಳಗೆ ಪ್ರತಿಕೂಲತೆ ಏನು ಬರ್ತಾವೆ, ನನ್ನ ದುರ್ಬಲತೆನ ಪ್ರತಿಕೂಲತೆ. ಅದಕ್ಕೆ ಅವರು ವ್ಯವಹಾರದ ಶಬ್ದ ಪ್ರಯೋಗ ಮಾಡಿದರು, ಮರಣವನ್ನ ಇದೆಯೂ ಕೂಡ. ಅದಕ್ಕಿಂತ ಅಧಿಕ ಪ್ರತಿಕೂಲತೆ ಯಾವುದಿಲ್ಲಲ್ಲ, ಮರಣಕ್ಕಿಂತ ಅಧಿಕ ಮರಣವನೈದೆಯೂ ಕೂಡ. ಏನು ಹೇಳಿದರೆ ಶಬ್ದ ಪ್ರಯೋಗ, ತತ್ವ ಕುತೂಹಲನ. ತತ್ವವನ್ನು ಪ್ರಾಪ್ತಿ ಮಾಡ್ಕೊ ಅನ್ನಲಿಲ್ಲ, ಕುತೂಹಲ. ಕುತೂಹಲ ಇದ್ದ ನಂತರ ಪ್ರಾಪ್ತ ಆಗೇ ಆಗ್ತಿದ್ದಾರೆ. ಕುತೂಹಲ ಯಾವುದಕ್ಕಂತಾರು, ಪ್ರಾಪ್ತ ಆಗುವವರಿಗೆ ಬಿಡುವುದಿಲ್ಲ, ಅದಕ್ಕೆ ಕುತೂಹಲ. ಬಿಡೋದನೇ ಇಲ್ಲ. ಎಷ್ಟೊಂದು ಕಾರ್ಯಗಳ ಸಲುವಾಗಿ, ಎಷ್ಟೆಷ್ಟು ಪ್ರಕಾರದಿಂದ ತಿಳ್ಕೊಳ್ಳುವ ಸಲುವಾಗಿ ನಮ್ಮಲ್ಲಿ ಕುತೂಹಲ ಜಾಗೃತ ಆಗ್ತಿದೆ, ಮತ್ತು ಅದರ ಪೂರ್ತಿ ಆಗುವವರೆಗೆ ನಡೀತಾನೆ ಇರ್ತಿದೆ. ಹಾಗಾದರೆ ಇಲ್ಲಿ 2ನೇ ಮಾತೇನಿದೆ, ತಾನೇ ಮಾಡುವುದಿದೆ. ನಿರಂತರದ ಅಭ್ಯಾಸದಿಂದ ಅದರಲ್ಲಿ ರೋಗ ಬರಬಹುದು, ಪುತ್ರನ ವಿಯೋಗ ಆಗಬಹುದು, ಧನಹಾನಿ ಆಗಬಹುದು. ವಿಯೋಗ ಅಂತಂದ್ರೆ ಮರಣನ ಅಲ್ಲ, ವಿದೇಶದೊಳಗೆ ಹೋಗಿ ಕೂಡಬಹುದು, ಏನೋ ಒಟ್ಟಿನಲ್ಲಿ ಸಮಾಜದೊಳಗೆ ಅವಮಾನ ಆಗ್ಬೋದು, ಕೊನೆಗೆ ಮರಣನೂ ಆಗಬಹುದು. ಬಹುದು ಅನ್ನೋದಕ್ಕಿಂತ ಆಗೋದನ್ನ ಅದಕ್ಕೆ ಅವು ಏನೇ ಬಂದ್ರೂ ಕೂಡ ಅಂತರ್ಮುಖದ ಅಭ್ಯಾಸದೊಳಗಿನ ರುಚಿ ಕಡಿಮೆ ಆಗಬಾರ್ದು. ಇದು 2ನೇ ಮಾತು. 3ನೇ ಧ್ಯಾನ, ಆ ರುಚಿಯ ಆಧಾರ ಏನ, ಇದನ್ನು ಬಿಟ್ಟು ಬೇರೆ ಉಪಾಯ ಇಲ್ಲ.
ಬೇರೊಂದು ಕಾರಣದಿಂದ ಈ ಕಾರ್ಯ ಆಗೋದು ಸಾಧ್ಯ. ಬೇರೊಂದು ಕಾರಣ ಯಾವುದರಿಂದ? ಶುಭ ಪರಿಣಾಮದಿಂದ, ತ್ಯಾಗರೂಪದ ಪರಿಣಾಮದಿಂದ ಈ ಕಾರ್ಯ ಆಗುತ್ತೆ. 3 ಮಾತು ಲಕ್ಷ್ಯದಲ್ಲಿ ತಗೊಳ್ಳುವಂಥವು ಮತ್ತು ಪ್ರತ್ಯಕ್ಷ ಕಾರ್ಯದಲ್ಲಿ ತೊಡಗುವಂಥವ ಇದಾವೆ. ಇನ್ನೊಂದ್ಸಲ ಓದಿ 2ನೇ ಪದಖಂಡಕ್ಕೆ ಹೋಗೋಣ. ಭಾವಾರ್ಥವು ಹೀಗಿದೆ: ಸಾಮಾನ್ಯವಾಗಿ ಯಾವುದೇ ವಸ್ತುವನ್ನು ಛೇದಿಸಿ ಇಬ್ಬಾಗ ಮಾಡಲಾಗುತ್ತದೆಯೋ ಅದು ಚೇಣದ ಮೂಲಕವೇ ಮಾಡಲಾಗುತ್ತದೆ. ಇಲ್ಲಿಯೂ ಕೂಡ ಜೀವ ಕರ್ಮಗಳನ್ನು ಛೇದಿಸಿ 2 ಮಾಡುವುದಿದೆ. ಅವುಗಳನ್ನು 2 ರೂಪವಾಗಿ ಛೇದಿಸುವ ಸಲುವಾಗಿ ಸ್ವರೂಪ ಅನುಭವ ಸಮರ್ಥವಾದ ಜ್ಞಾನ ರೂಪದ ಚೇಣವಿದೆ. ಮಹಿಮಾ ಬರಬೇಕು. ನನ್ನಲ್ಲಿ ಯಾವುದು ತ್ರಿಕಾಲಿ ಜ್ಞಾನ ಇದೆ ಅದರ ಮಹಿಮೆ. ಆ ತ್ರಿಕಾಲಿ ಜ್ಞಾನವನ್ನು ಕೇವಲ ಒಂದು ಜ್ಞಾನ ಸ್ವಭಾವವನ್ನೇ ತಿಳಿಯುವಂಥ ವರ್ತಮಾನ ಜ್ಞಾನ ಸಾಮರ್ಥ್ಯದ ಮಹಿಮಾ ಬರಬೇಕು. ಬೇರೆ ಜ್ಞಾನ ರೂಪದ ಚಿಹ್ನವಿದೆ. ಮತ್ತೆ ಬೇರೆ ಅಂತೂ ಯಾವ ಕಾರಣವೂ ಹಿಂದೆ ಇರಲಿಲ್ಲ, ಮುಂದೆ ಇರುವುದಿಲ್ಲ. ಇಂಥ ಪ್ರಜ್ಞಾ ಚಿಹ್ನವು ಯಾವ ಪ್ರಕಾರ ಛೇದ ಮಾಡಿ 2 ಭಾಗ ಮಾಡುತ್ತದೆ ಅದನ್ನು ಹೇಳುತ್ತಾರೆ. ಆತ್ಮ ಕರ್ಮೋಭಯಶ್ಯ. ಆತ್ಮ ಚೇತನ ಮಾತ್ರ ದ್ರವ್ಯ, ಚೇತನ ಮಾತ್ರ ದ್ರವ್ಯ. ಆತ್ಮ ಅಂದ್ರೆ ಆತ್ಮ ಮತ್ತು ಕರ್ಮ ಉಭಯವನ್ನು ಭೇದ ಮಾಡುವುದಿದೆ. ಆತ್ಮ ಅಂದ್ರೆ ಚೇತನ ಮಾತ್ರ ದ್ರವ್ಯ. ದ್ರವ್ಯ ಹೇಳಿದರೆ ದ್ರವ್ಯ ಅಖಂಡ ವಸ್ತು ಹೇಳಿದರೆ, ಅಭೇದ ವಸ್ತು ಹೇಳಿದರು, ಚೇತನ ಲಕ್ಷಣ ಹೇಳಿದರು. ಚೇತನ ಮಾತ್ರ ದ್ರವ್ಯ. ಆತ್ಮ ಅಂದ್ರೆ ಏನು? ಚೇತನ ಮಾತ್ರ. ವಿಶೇಷಾರ್ಥ ನಾಳೆ. ಕರ್ಮ ಉದ್ಗಲದ ಪಿಂಡ ಅಥವಾ ಮೋಹ ರಾಗ ದ್ವೇಷ ರೂಪದ ಅಶುದ್ಧ ಪರಿಣತಿ. ಹೀಗೆ ಇರುವ ಉಭಯ ಎಂದರೆ 2 ವಸ್ತುಗಳನ್ನು ಅಂತಃ ಸಂಧಿ. ಒಂದು ವೇಳೆ ಏಕಕ್ಷೇತ್ರ ಅವಗಾಹ ರೂಪವಿದೆ, ಬಂಧ ಪರ್ಯಾಯ ರೂಪವಿದೆ. ಅಶುದ್ಧತೆಯ ಎಂದರೆ ವಿಕಾರ ರೂಪವಾಗಿ ಪರಿಣಮಿಸಿದೆ. ಆದಾಗ್ಯೂ ಪರಸ್ಪರ ಸಂಧಿ ಇದೆ, ನಿಸ್ಸಂಧಿಯಾಗಿಲ್ಲ. 2 ದ್ರವ್ಯಗಳು ಏಕರೂಪವಾಗಿಲ್ಲ. ಎಂಥ ಪದಖಂಡ ಇದೆ ಎಲ್ಲವೂ ಕೂಡ ಜೀವ ಕರ್ಮಗಳ